ತಮಿಳುನಾಡಿನಲ್ಲಿ ವಿಧಾನಸಭೆ ಚುನಾವಣಾ ಅಖಾಡ ಕಾವೇರತೊಡಗಿದೆ. ಒಂದು ಕಡೆ ಸ್ಟಾಲಿನ್ ಅಬ್ಬರ, ಮತ್ತೊಂದು ಕಡೆ ದಳಪತಿ ವಿಜಯ್ ಅಬ್ಬರ ಶುರುವಾಗಲಿದೆ. ಈ ಚುನಾವಣೆ ಒಂದು ರೀತಿ ಸ್ಟಾಲಿನ್ ವರ್ಸಸ್ ವಿಜಯ್ ಅನ್ನೋ ಹಾಗಿದೆ. ಎಲೆಕ್ಷನ್ಗಾಗಿ ಎಲ್ಲಾ ತಯಾರಿ ನಡೆಸಿರೋ ವಿಜಯ್ ಮಹತ್ವದ ಘೋಷಣೆಯೊಂದನ್ನು ಮಾಡಿದ್ದಾರೆ. ರಂಗೇರಿದ ತಮಿಳುನಾಡು ಚುನಾವಣಾ ಅಖಾಡ. ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲಿದ್ದಾರೆ ವಿಜಯ್. ತಮಿಳುನಾಡಿನ 234 ವಿಧಾನಸಭಾ ಕ್ಷೇತ್ರಗಳಿಗೆ ಏಪ್ರಿಲ್ 23ರಂದು ಚುನಾವಣೆ ನಡೆಯಲಿದೆ. ಹೀಗಾಗಿ ತಮಿಳುನಾಡು ವಿಧಾನಸಭಾ ಚುನಾವಣಾ ಕಣ ಧಗಧಗಿಸುತ್ತಿದೆ. ಒಂದೆಡೆ ಬಿಸಿಲಿನ ಝಳ, ಮತ್ತೊಂದೆಡೆ ಚುನಾವಣಾ ಪ್ರಚಾರದ ಅಬ್ಬರ. ಈ ಮಧ್ಯೆ ಅಧಿಕಾರ ಹಿಡಿಯಲೇಬೇಕೆಂಬ ಹಠದಲ್ಲಿರುವ ನಾಯಕರು ತಮಿಳುನಾಡಿನಲ್ಲಿ ಈಗ ಸ್ಟಾಲಿನ್ ವರ್ಸಸ್ ವಿಜಯ್ ಫೈಟ್ ಎಂಬಂತಾಗಿದೆ. ಚುನಾವಣೆಗಾಗಿ ಈಗಾಗಲೇ ಡಿಎಂಕೆ ಸಕಲ ತಯಾರಿ ನಡೆಸಿದ್ರೆ, ದಳಪತಿ ವಿಜಯ್ ಕೂಡ ಅಬ್ಬರದ ಪ್ರಚಾರಗಳ ಮೂಲಕ ಮತದಾರರನ್ನ ಕಂಪ್ಲೀಟ್ ಆಗಿ ತಮ್ಮತ್ತ ಸೆಳೆಯೋ ಯತ್ನ ನಡೆಸ್ತಾ ಇದ್ದಾರೆ. ತಮಿಳುನಾಡು ಎಲೆಕ್ಷನ್ಸ್ ಎಲ್ಲ ರಾಜ್ಯಗಳಿಗಿಂತ ವಿಭಿನ್ನವಾಗಿದೆ. ಇಲ್ಲಿ ಸ್ಟಾರ್ ಬೇಸ್ಗೆ ಹೆಚ್ಚು ಪ್ರಾಮುಖ್ಯ ಕೊಡಲಾಗುತ್ತೆ. ಅಷ್ಟೇ ಅಲ್ಲ, ಪ್ರಣಾಳಿಕೆಗಳು ಕೂಡ ಒಮ್ಮೊಮ್ಮೆ ಅಚ್ಚರಿಯ ರಿಸಲ್ಟ್ ತಂದುಕೊಡುತ್ತೆ. ಹೀಗಾಗಿ ಈ ಬಾರಿ ಅಖಾಡಕ್ಕಿಳಿದಿರುವ ವಿಜಯ್ ಅದೃಷ್ಟ ಹೇಗಿರಲಿದೆ ಎಂಬುದೇ ಕುತೂಹಲವಾಗಿದೆ. ಏಪ್ರಿಲ್ 23ರಂದು ನಡೆಯಲಿರುವಂತಹ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ತಾವು 2 ಕ್ಷೇತ್ರಗಳಿಂದ ಸ್ಪರ್ಧಿಸುವುದಾಗಿ ಟಿವಿಕೆ ಮುಖ್ಯಸ್ಥ ದಳಪತಿ ವಿಜಯ್ ಇಂದು ಭಾನುವಾರ ಘೋಷಿಸಿದ್ದಾರೆ. ಚೆನ್ನೈನ ಪೆರಂಬೂರು ಮತ್ತು ತಿರುಚಿರಾಪಳ್ಳಿ ಈಸ್ಟ್ ಕ್ಷೇತ್ರಗಳಿಂದ ಸಿ ಜೋಸೆಫ್ ವಿಜಯ್ ಎಂಬ ಹೆಸರಿನಲ್ಲಿ ಸ್ಪರ್ಧಿಸುವುದಾಗಿ ಹೇಳಿದ್ದಾರೆ. ಪಕ್ಷ ಅಧಿಕಾರಕ್ಕೆ ಬಂದರೆ 29 ವರ್ಷಕ್ಕಿಂತ ಮೇಲ್ಪಟ್ಟ ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ 4,000 ರೂಪಾಯಿ ನೆರವು ನೀಡಲಾಗುವುದು ಎಂದಿದ್ದಾರೆ. ಅಷ್ಟೇ ಅಲ್ಲ, ಜನನಾಯಕನಾಗಿ ಆಯ್ಕೆಯಾದರೆ ಐಷಾರಾಮಿ ಜೀವನ ಬಿಟ್ಟು ಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸಿ ಅವರಲ್ಲಿ ಒಬ್ಬನಾಗಿ ಇರ್ತೇನೆ ಎಂದಿದ್ದಾರೆ. ஒரு தலைமுறைக்கான ஒரு தேர்தல், உங்களுக்கான தேர்தல். எவ்வளவு பெரிய வசதியான வாழ்க்கையா இருந்தாலும் எல்லாத்தையும் தூக்கி எரிஞ்சிட்டு உங்களுக்காக மட்டுமே வந்திருக்கிறேன். உங்களுக்காக நன்றி கடன் செலுத்துறதுக்காக மட்டுமே வந்திருக்கிறேன். அத்தனை வழிகளையும் தாங்கிக்கிட்டு உங்களுக்காக மட்டுமே நான் வந்திருக்கிறேன். உங்களுக்கு நன்றி கடன் செலுத்துறதுக்காக மட்டுமே வந்திருக்கிறேன். ஒரு நாளும் பொய் சொல்லி உங்களை நான் ஏமாத்த மாட்டேன். இந்த 4 முனை போட்டி, 40 முனை போட்டின்னு எத்தனை முனை போட்டின்னு எத்தனை உருட்டினாலும் இங்கு 2 முனை போட்டி தான். ஒன்னு டிவிகே, இன்னொன்னு டிஎம்கே. மக்கள் விரோத ஆட்சி நடத்துற ஸ்டாலின் சார் வேணுமா, மக்களை நேசிக்கிற விஜய் வேணுமா? அவ்வளவுதான் இந்த தேர்தலே. ಇದು ಡಿಎಂಕೆ ಟಿವಿಕೆ ನಡುವಿನ ಸ್ಪರ್ಧೆ ಎಂದನಕ. 2 ಕ್ಷೇತ್ರಗಳಿಂದ ಕಣಕ್ಕಿಳಿಯುವುದಾಗಿ ಘೋಷಿಸಿರುವ ವಿಜಯ್ ಇದಕ್ಕಾಗಿ ಎಲ್ಲಾ ರೀತಿಯ ತಯಾರಿ ಕೂಡ ನಡೆಸಿದ್ದಾರೆ. ಮುಖ್ಯ ಚುನಾವಣಾ ಪೈಪೋಟಿ ತಮ್ಮ ಜನರ ಮೈತ್ರಿ ಟಿವಿಕೆ ಮತ್ತು ಎಂಕೆ ಸ್ಟಾಲಿನ್ ಮೈತ್ರಿ ನಡುವೆಯೇ ನಡೆಯಲಿದೆ ಎಂದು ವಿಜಯ್ ಹೇಳಿದರು. ಆಡಳಿತ ಮೈತ್ರಿಯನ್ನ ಪ್ಯಾಚಪ್ ಎಂದು ಟೀಕಿಸಿದ ಅವರು, ಜನರೊಂದಿಗೆ ನಿಲ್ಲುವವರನ್ನೇ ನಾನು ಅಭ್ಯರ್ಥಿಗಳಾಗಿ ಆಯ್ಕೆ ಮಾಡಿದ್ದೇನೆ ಎಂದಿದ್ದಾರೆ. ಮುಂಬರುವ ವಿಧಾನಸಭಾ ಚುನಾವಣೆಯು ಆಡಳಿತಾರೂಢ ಡಿಎಂಕೆ ಹಾಗೂ ಟಿವಿಕೆ ನಡುವಿನ ನೇರ ಸ್ಪರ್ಧೆಯಾಗಿದೆ ಎಂದೂ ಅವರು ಬಣ್ಣಿಸಿದರು. ಈ ವೇಳೆ ಅವರು ಆಡಳಿತಾರೂಢ ಡಿಎಂಕೆ ಹಾಗೂ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ರನ್ನ ಗುರಿಯಾಗಿಸಿಕೊಂಡು ವಾಗ್ದಾಳಿನ ನಡೆಸಿದರು. ಪೆರಂಬೂರ್, ಸಿ ಜೋಸೆಫ್ ವಿಜಯ್, திருச்சி கிழக்கு, சி ஜோசப் விஜய், ಸ್ವಚ್ಛ ಆಡಳಿತ, ಕಲ್ಯಾಣ ಕಾರ್ಯಕ್ರಮಗಳು ಹಾಗೂ ಯುವಕರಿಗೆ ಬೆಂಬಲದ ಆಶ್ವಾಸನೆಗಳೊಂದಿಗೆ ಚುನಾವಣಾ ಕಣಕ್ಕಿಳಿದಿರುವ ವಿಜಯ್ 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಯನ್ನು ರೋಚಕಗೊಳಿಸಿದ್ದಾರೆ. ಸ್ಟಾಲಿನ್ ವರ್ಸಸ್ ವಿಜಯ್ ಫೈಟ್ ನಡುವೆ ಗೆಲ್ಲೋದ್ಯಾರು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ.
ಈಗಾಗಲೇ ತಮಿಳುನಾಡಿನಲ್ಲಿ ಅಧಿಕಾರದಲ್ಲಿರುವ ಡಿಎಂಕೆ ಪಕ್ಷ ಮತ್ತೆ ಅಧಿಕಾರಕ್ಕೆ ಏರುತ್ತಾ ಅಥವಾ ತಮ್ಮ ಮಾತಿನಿಂದಲೇ ಕೋಟ್ಯಂತರ ಅಭಿಮಾನಿಗಳನ್ನ ತಮ್ಮತ್ತ ಸೆಳೆಯುತ್ತಿರುವ ದಳಪತಿ ವಿಜಯ್ ಮೊಟ್ಟ ಮೊದಲ ಬಾರಿಗೇನೆ ಅಧಿಕಾರದ ಚುಕ್ಕಾಣಿ ಹಿಡಿತಾರಾ? ಕಾದು ನೋಡಬೇಕಾಗಿದೆ.